ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ನನ್ನ ಹೃದಯಕ್ಕೆ ತಟ್ಟುವಂಥ ಒಂದು ವಿಚಾರನ ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಬೆಂಗಳೂರಲ್ಲಿ ವಾಸ ಮಾಡೋ ಲೊಕ್ಯಾಲಿಟಿ HBR ಲೇಔಟ್ ಅಂತ, ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಬರುತ್ತೆ. ಟೆಲಿಕಾಮ್ ಲೇಔಟ್ ಅಂತ ಒಂದು ಪುಟ್ಟ ಅದದೇ ಒಂದು ಪ್ರಪಂಚ ಇದೆ. ಯಾವುದೋ ಟೆಲಿಕಾಮ್ ಎಂಪ್ಲಾಯೀಸ್ಗೆ ಅಂತ ಮಾಡಿದ್ದು ಲೇಔಟ್ ಅಂತ ಕಾಣುತ್ತೆ. ಸೊ ಯಾರ್ಯಾರೋ ಇಂಡಿವಿಜುವಲ್ಸ್ ಮನೆಗಳು ತೊಗೊಂಡಿದ್ದಾರೆ, ಅವರವ್ರು ಇಂಡಿಪೆಂಡೆಂಟಾಗಿ ಮನೆಗಳು ಕಟ್ಟಿದ್ದಾರೆ. ಅದರಲ್ಲಿ ಒಂದು ಮನೆಯಲ್ಲಿ ಸದ್ಯಕ್ಕೆ ನಾನು ಬಾಡಿಗೆಯಲ್ಲಿದ್ದೀನಿ. ಈ ಟೆಲಿಕಾಮ್ ಲೇಔಟು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಒಂದು 13 ಲೇನ್ ಇದೆ. ಅದಕ್ಕೆ ಎಂಟ್ರಿ ಪಾಯಿಂಟ್ ಒಂದೇ, ಎಕ್ಸಿಟ್ ಪಾಯಿಂಟು ಒಂದೇನೇ. ಸೊ ಇರೋ 13 ಲೈನಲ್ಲಿ ಒಂದೊಂದು ಲೈನಲ್ಲಿ 50-60 ಮನೆಗಳಿವೆ. ಸೊ ಇಷ್ಟು ಮನೆಗಳಿಗೂ ಒಂದೇ ಎಂಟ್ರಿ ಪಾಯಿಂಟು, ಒಂದೇ ಎಕ್ಸಿಟ್ ಪಾಯಿಂಟ್. ಫಾರ್ಚುನೇಟ್ಲಿ ನಮ್ಮದು ಎಂಟ್ರಿ ಪಾಯಿಂಟ್ ಇರೋ ರೋಡಲ್ಲೇ ನಮ್ಮ ಮನೆ ಕೂಡ ಇದೆ. ಎಷ್ಟು ಮನೆಗಳಿದೆಯೋ ಅಷ್ಟು ನಾಯಿಗಳು ಕೂಡ ಇದೆ ಆ ಲೇಔಟಲ್ಲಿ. ಎಲ್ಲ ಬೀದಿ ನಾಯಿಗಳೇ. ಬರೀ ನಾನು ಬೀದಿ ನಾಯಿಗಳು ಮಾತ್ರ ಲೆಕ್ಕ ಇಟ್ಟಿದ್ದೀನಿ. ಈ ನಾಯಿಗಳಿವೆಯಲ್ಲ, ಎಷ್ಟು ಬ್ಯೂಟಿಫುಲ್ಲಾಗಿ ಅದು ಒಂದು ಅವ್ರವ್ರ ಏರಿಯಾನ ಮಾರ್ಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತಂದರೆ, ಈ ಮನೆಯಿಂದ ಈ ಮನೆ ತನಕ ನಮ್ಮ ಏರಿಯಾ ಅಂತ ಒಂದು 4-5 ನಾಯಿ ಜೀವನ ಮಾಡುತ್ತಲ್ಲಿ. ಇನ್ನೊಂದು ಏರಿಯಾಗೆ ಅದರ ಪಕ್ಕದ ಮನೆಯಿಂದ ಇನ್ನೊಂದಷ್ಟು ಮನೆಗೆ ಇನ್ನೊಂದು 4-5 ಮನೆ ನಾಯಿಗಳು ಈ ಥರ ಹಂಚ್ಕೊಂಡ್ಬಿಟ್ಟಿವೆ. ಒಂದು ಗ್ರೂಪಿಂದ ಇನ್ನೊಂದು ಗ್ರೂಪ್ಗೆ ಎನಿಮಿಟಿ ಇವೆ, ಬಟ್ ಅಲ್ಲಿಗೆ ಹೋಗಲ್ಲ. ತುಂಬ ಬೇಜಾರಾದಾಗ ಒಂದೇ ಇದು ಈ ಏರಿಯಲ್ಲಿ ನಿಂತ್ಕೊಂಡು ಅದು ಆ ಏರಿಯಲ್ಲಿ ನಿಂತ್ಕೊಂಡು, ನಮ್ಮ ಇರಾಕ್ ನಡೆಯುತ್ತಲ್ಲ ಆ ಥರ ಸ್ವಲ್ಪ ಹಂಗೆ ಗುರಾಯಿಸ್ಕೊಂಡು, ಸದ್ಯ ಇನ್ನೂ ಬಾಂಬ್ಗಳು ಹಾಕಿಲ್ಲ ಅವುಗಳು, ಬಟ್ ಹಂಗಂಗೆ ಚಿಕ್ಕದಾಗಿ ಯುದ್ಧ ಮಾಡಿಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಇಬ್ಬರಿಗೂ ಬೇಜಾರಾಗಿ ತಿರ್ಗಾ ವಾಪಸ್ ಇವ್ರ ಜಾಗಕ್ಕೆ ಇವರು, ಅವ್ರ ಜಾಗಕ್ಕೆ ಅವರು ಅಂತ ಹೋಗ್ಬಿಡ್ತಾರೆ. ಇದೆಲ್ಲ ನೋಡೋಕ್ಕೆ ಸಖತ್ತು ಮಜಾ ಇರುತ್ತೆ ನನಗಂತೂ. ಈ ಗ್ರೂಪಲ್ಲಿ ಒಂದು 4 ನಾಯಿ 5 ನಾಯಿ ಇರುತ್ತಲ್ಲ, ಅವುಗಳ ಮಧ್ಯೆ ಸಖತ್ತು ಕೋಆರ್ಡಿನೇಷನ್ ಇದೆ. ಅವುಗಳ ಮಧ್ಯೆ ಜಗಳನೇ ಇಲ್ಲ. 5 ನಾಯಿ 5 ಏನಂತ ಹೇಳ್ತೀವಲ್ಲ, 5 ಜೀವ ಒಂದೇ ಆತ್ಮ ಅನ್ನೋ ಥರ ಬದುಕತ್ತೆ. ಸಖತ್ ಕೋಆರ್ಡಿನೇಷನ್ನು. ಏನು ಸಿಕ್ಕರೂ ಒಂಥರ ಹಂಚ್ಕೊಂಡು ತಿಂದ್ಕೊಳ್ಳತ್ವೆ, ಒಟ್ಟಿಗೆ ಒಂದೇ ಕಡೆ ಮಲ್ಕೊಳ್ಳತ್ವೆ. ಸುಖ ದುಃಖ ಅವುಗಳು ಏನೇನಿದೆಯೋ, ಬೀದಿ ನಾಯಿಗಳಲ್ವ, ಏನಿದ್ರೂ ಆಲ್ಮೋಸ್ಟ್ ಈಕ್ವಲ್ ಆಗಿ ಶೇರ್ ಮಾಡ್ಕೊಳತ್ವೆ. ಈ ಕೆಲವು ಸಲ ಈ ಕಾರ್ಪೊರೇಷನ್ನವರು ಈ ನಾಯಿನ ಹಿಡ್ಕೊಳಕ್ಕೆ ಬಂದುಬಿಡ್ತಾರೆ. ಆವಾಗ ನೋಡ್ಬೇಕು ಇವ್ರಿಗೆ ನಾಯಿಗಳ ಕಮ್ಯುನಿಕೇಷನ್ ಹೆಂಗಿರುತ್ತೆ ಅಂದ್ಬಿಟ್ಟು ಅಂತ. ಯಾವಾಗ ಆ ವ್ಯಾನ್ ನಮ್ಮ ರೋಡ್ ಇದನ್ನೆಲ್ಲ ಹೇಳಿದ್ನಲ್ಲ ಒಂದೇ ಎಂಟ್ರಿ ಪಾಯಿಂಟ್ ಅಂತ, ಅಲ್ಲಿ ಯಾವಾಗ ಇದು ವ್ಯಾನ್ ಎಂಟ್ರಾಗತ್ತಲ್ಲ, ಇನ್ಸ್ಟೆಂಟಾಗಿ ಒಂದು ಗ್ರೂಪ್ ಆಫ್ ನಾಯಿಯಿಂದ ಇನ್ನೊಂದು ಗ್ರೂಪ್ ಆಫ್ ನಾಯಿಗೆ ಮೆಸೇಜ್ ಹೋಗ್ಬಿಡುತ್ತೆ. ಆಗ ಫೈಟಿಂಗ್ ಇಲ್ಲ, ಎಲ್ಲ ನಾಯಿಗಳು ಒಂದೇನೇ ಲೇಔಟ್ ನಾಯಿಗಳಾಗ್ಬಿಡುತ್ತವೆ. ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ, ಡೇಂಜರ್ ಇದೆ ಎಲ್ಲ ಹುಷಾರಾಗಿರಿ ಅಂದ್ಬಿಟ್ಟು ಅಂತ. ನಾನು ನೋಡ್ದಂಗೆ ಇದುವರೆಗೂ ಆ ಲೇಔಟಿಂದ ನಾನು 1 ವರ್ಷದಿಂದ ನೋಡ್ತಾ ಇದ್ದೀನಿ, ಒಂದೇ ಒಂದು ನಾಯಿ ಕೂಡ ಈ ಕಾರ್ಪೊರೇಷನ್ನವ್ರು ಹಿಡಿಯೋಕ್ಕಾಗಿಲ್ಲ. ಆ ಥರ ತಪ್ಪಿಸ್ಕೊಂಡು ಓಡೋಗ್ಬಿಡುತ್ತವೆ. ಅವ್ರುಗಳು ಪಾಪ ಭಾಳ ಸರ್ಕಸ್ ಮಾಡ್ತಾರೆ ಹಿಡಿಯೋಕ್ಕೆ, ಬಟ್ ಅವ್ರ ಕೈಗೆ ಒಂದೇ ಒಂದು ನಾಯಿ ಕೂಡ ಸಿಗಲ್ಲ. ಅವ್ರು ಹೋಗೋ ತನಕ ಎಲ್ಲಿ ಮಾಯ ಆಗಿರುತ್ತವೆ ದೇವ್ರಿಗೆ ಗೊತ್ತು. ಅದು ತಿರ್ಗಾ ಆಚೆ ಹೋದ ಅಂತ ಗೊತ್ತಾಗ್ತಿದ್ದಂಗೆ ತಿರ್ಗಾ ಅವ್ರುಗಳು ಅವ್ರವ್ರ ಏರಿಯಾಗೆ ಬಂದು ಸ್ವಲ್ಪ ಅಲ್ಲಿ ಇಲ್ಲಿ ನೋಡ್ಕೊಂಡು ಸೇಫ್ಟಿ ಚೆನ್ನಾಗಿದೆ ಅಂತಂದರೆ ತಿರ್ಗಾ ನೆಮ್ಮದಿಯಾಗಿ ಜೀವನ ಮಾಡುತ್ತೆ. ಇದು ನಾನು ಕಂಡ ಬೀದಿ ನಾಯಿಗಳ ಒಂದು ಲೈಫ್. ಪಾಪ ಅವುಗಳಿಗೆ ಇಷ್ಟೊತ್ತಿಗೆ ಊಟ ಸಿಗತ್ತೆ ಅಂತ ಗೊತ್ತಿಲ್ಲ, ಯಾರ ಮನೆಯಿಂದ ಊಟ ಸಿಗತ್ತೆ ಅಂತ ಗೊತ್ತಿಲ್ಲ, ಬಟ್ ನೋಡಿ ಅದು ಹೆಂಗೋ ಅದ್ರ ಊಟನ ಸಂಪಾದಿಸ್ಕೊಳ್ಳುತ್ತೆ. ಅದರ ಶಕ್ತಿ ಪ್ರಕಾರ ಯಾರ್ಯಾರು ಊಟ ಹಾಕ್ತಾರೋ, ಯಾರ್ಯಾರು ಅದಕ್ಕೆ ವಿಶ್ವಾಸ ತೋರಿಸ್ತಾರೋ ಅವ್ರುಗಳಿಗೆ ಭಾಳ ಒಂಥರ ಗಾರ್ಡ್ ಆಗಿ ಬಂದು ಕಾಯುತ್ತೆ. ಈ 4 ನಾಯಿಯಿಂದ ನನಗೆ ಭಾಳ ಒಂದು ಎಂಬರಾಸ್ಮೆಂಟ್ ನಡೆಯುತ್ತೆ. ನಮ್ಮ ಲೇಔಟಲ್ಲಿ ಒಂದು ಪಾರ್ಕ್ ಅಂತ ಇದೆ, ಒಂದು ಚಿಕ್ಕದೊಂದು ದೇವಸ್ಥಾನ ಇದೆ ಗಣೇಶಂದು. ನಾನು ಯಾವಾಗ ನಮ್ಮ ಮನೆ ಬಿಟ್ಟು ಆ ಪಾರ್ಕ್ ಕಡೆ ವಾಕಿಂಗ್ ಆಗಲಿ, ಇಲ್ಲ ಲೇಔಟಲ್ಲೇ ಸುತ್ತಕ್ಕಾಗಲಿ, ಇಲ್ಲ ದೇವಸ್ಥಾನಕ್ಕಾಗಲಿ ಅಂತ ನಾನು ಹೋದಾಗ ಈ 4 ನಾಯಿ ಒಂದೊಂದು ಗ್ರೂಪ್ ಅಂತ ಹೇಳಿದ್ನಲ್ಲ, ಒಂಥರ ನನಗೆ ಬಾಡಿ ಗಾರ್ಡ್ಗಳಾಗಿ ಬರುತ್ತೆ. ಅದು
ನನಗೆ ಭಾಳ ಎಂಬ್ರಾಸ್ಮೆಂಟ್. ನನ್ನ ಹಿಂದೆ ಸ್ವಲ್ಪ ಕಲ್ಪಿಸ್ಕೊಳ್ಳಿ, ಮುಂದೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಹಿಂದೆ ಎರಡು ಕಡೆಯೂ ಎರಡು ನಾಯಿಗಳು ಒಂಥರ ಸೆಕ್ಯೂರಿಟಿ ಗಾರ್ಡ್ ಥರ ಬರ್ತಾ ಇರುತ್ತೆ. ಎಲ್ಲಿ ತನಕ? ಅದರ ಏರಿಯಾ ಎಂಡ್ ಆಗೋ ತನಕ. ನಾನು ಮುಂದೆ ಹೋಗ್ತೀನಿ, ಅವು ವಾಪಸ್ ಹೋಗಲ್ಲ, ಅದು ಅಲ್ಲೇ ಕೂತಿರುತ್ತೆ. ನಾನು ನನಗೇನು ವಾಕಿಂಗ್ ಇದೆಯೋ, ಸುತ್ತೋದಿದೆಯೋ, ದೇವಸ್ಥಾನಕ್ಕೆ ಹೋಗೋದಿದೆಯೋ, ಕೆಲಸ ಎಲ್ಲ ಮುಗಿಸೋ ತನಕ ಅಲ್ಲೇ ಕೂತಿರುತ್ತವೆ. ಆಮೇಲೆ ನನ್ನ ಜೊತೆ ತಿರ್ಗಾ ನನ್ನನ್ನು ಸೇಫಾಗಿ ಮನೆಗೆ ಬಿಟ್ಬಿಟ್ಟು ಆವಾಗ ಅದರ ಡ್ಯೂಟಿ ಮುಗೀತು ಅಂತ ಒಂಥರ ಪ್ರೌಡ್ ಫೀಲಿಂಗೂ ಆಗುತ್ತೆ. ನನಗೂ ಸೆಕ್ಯೂರಿಟಿಗಳಿದ್ದಾರೆ ಅಂತ ಸ್ವಲ್ಪ ಎಂಬರಾಸ್ಮೆಂಟು ಆಗುತ್ತೆ. ಈ ನಾಯಿಗಳದ್ದು ನೋಡಿದಾಗ ನನಗೆ ತುಂಬ ವಿಧವಾದ ಯೋಚನೆಗಳು ಬರುತ್ತೆ. ಒಂದು ಜೀವಿ ಇನ್ನೊಂದು ಜೀವಿನ ಎಷ್ಟು ದಿವಸ ಪ್ರೀತಿಸ್ಬೋದು ಅನ್ಕಂಡೀಷನಲ್ ಆಗಿ? ಮನುಷ್ಯರ ಬಗ್ಗೆ ಮಾತಾಡಬೇಕಾದ್ರೆ ಕೆಲವು ವರ್ಷಗಳು, ಕೆಲವು ಸಲ ಸಾಕಷ್ಟು ವರ್ಷಗಳು, ಬಟ್ ಎಷ್ಟೇ ವರ್ಷ ನಡೆದ್ರೂ ಅದರಲ್ಲಿ ಒಂದು ಕಂಡೀಷನ್ ಅಂತ ಇರುತ್ತೆ. ಯಾವಾಗ ಕಂಡೀಷನ್ ಬ್ರೇಕ್ ಆಗುತ್ತಲ್ಲ, ಆ ಪ್ರೀತಿನಲ್ಲಿ ಕೂಡ ಬ್ರೇಕ್ ಆಗಿಬಿಡುತ್ತೆ. ಈ ನಾಯಿಗಳಲ್ಲಿ ಅನ್ಕಂಡೀಷನಲ್ ಲವ್. ನೀವು ಅದನ್ನು ಬೈರಿ, ಹೊಡೀರಿ, ಒದೀರಿ, ಹಂಗೆ ಮಾಡಬೇಡಿ. ಎಕ್ಸಾಂಪಲ್ಗೆ ಹೇಳ್ತಿರೋದು. ಮಾಡಿದ್ರೆ ಕೂಡ ಅವುಗಳು ನಿಮ್ಮ ಮೇಲೆ ತೋರಿಸೋ ಲವ್ ಅಷ್ಟೇ ಇರುತ್ತೆ. ಲೈಫ್ ಪೂರ್ತಿ ಅದು ನಿಮ್ಮನ್ನು ಪ್ರೀತಿಸುತ್ತೆ. ಮನುಷ್ಯನ ನಾನು ಪ್ರೀತಿಸಿದ್ರೂ ಪ್ರೀತಿಸುತ್ತೆ, ನಾನು ಪ್ರೀತಿಸದಿದ್ರೂ ಪ್ರೀತಿಸುತ್ತೆ. ಅದೇ ನಮ್ಮನ್ನು ಯಾವತ್ತೂ ಬಿಟ್ಟೋಗಲ್ಲ. ಅದೇ ನಾಯಿ. ನಾವು ಅದನ್ನು ನಾಯಿ ನಿಷ್ಠೆ ಅಂತ ಕರಿತೀವಿ. ಅಷ್ಟರ ಮಟ್ಟಿಗೆ ನಾಯಿಗಳು ನಮ್ಮ ಜೀವನದ ಒಂದು ಭಾಗ ಆಗಿಬಿಟ್ಟಿರುತ್ತೆ. ನಿಮ್ಮ ಮನೆ ಹತ್ರನೂ ನಾಯಿಗಳಿರಬೇಕಲ್ಲ, ಅಥವಾ ನಿಮ್ಮ ಮನೇಲೇ ನಾಯಿಗಳಿರಬೇಕಲ್ಲ. ಸ್ವಲ್ಪ ಅವುಗಳ ಕಡೆ ನೆಕ್ಸ್ಟ್ ಟೈಮು ಬೀದಿ ನಾಯಿಗಳೇ ಆಗಿದ್ದರೆ ಒಂದು ನಿಮಿಷ ಅದ್ರ ಕಡೆ ಗಮನ ಕೊಡಿ. ನಿಮ್ಮನ್ನು ಎಷ್ಟು ಚೆನ್ನಾಗಿ ಗುರ್ತಿಡಿಯುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾಯಿಗಳು ಮಾನವನ ಅತ್ಯಂತ ನಿಷ್ಠಾವಂತ ಸ್ನೇಹಿತ. ಅದರಲ್ಲಿ ಯಾವುದೇ ರೀತಿ ಅನುಮಾನ ಕೂಡ ಇಲ್ಲ. ಆದರೆ ನಾವು ನಾಯಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ? ಆ್ಯಕ್ಚುಲಾಗಿ ನಾಯಿಗಳು ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ನಾನು ಗಮನಿಸಿರೋ ಪ್ರಕಾರ, ನಾನು ಗುಡ್ ಫೀಲಿಂಗಲ್ಲಿದ್ದಾಗ ಅದು ಗುರ್ತಿಡ್ದು ಅದು ನನ್ನ ಹತ್ರ ಬಂದು ನನ್ನ ಜೊತೆ ರಿಯಾಕ್ಟ್ ಮಾಡೋದೇ ಬೇರೆ ಥರ ಇರುತ್ತೆ. ನಾನು ಸ್ವಲ್ಪ ಏನೋ ಯೋಚನೆಗಳಲ್ಲಿ ಮುಳುಗಿ ನನ್ನನ್ನೇ ನಾನು ಮರ್ತುಬಿಟ್ಟು ನಡ್ಕೊಂಡು ಹೋಗ್ತಿರ್ತೀನಲ್ಲ, ಆವಾಗ ಅದು ನನ್ನ ನೋಡೋ ದೃಷ್ಟಿನೇ ಬೇರೆಯಾಗಿರುತ್ತೆ. ಈ ಥರ ನಾಯಿಗಳು ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುತ್ತೆ. ಈ ಒಂದು ಸಂಭಾಷಣೆ ಮೂಲಕ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಡಾಗ್ಸ್. ಅದು ನಮ್ಮ ಮನೆ ನಾಯಿ ಇರ್ಬೋದು ಅಥವಾ ಬೀದಿ ನಾಯಿ ಇರ್ಬೋದು. ಅನ್ಕಂಡೀಷನಲ್ ಲವ್ ಅನ್ನೋದು ಎಲ್ಲದಕ್ಕಿಂತ ನಂಬರ್ 1 ಅನ್ನೋ ಲಿಸ್ಟಲ್ಲಿ ನಿಲ್ಲುವಂಥ ಒಂದು ಕ್ವಾಲಿಟಿ ನಾಯಿಗಳಲ್ಲಿ ಅನ್ಕಂಡೀಷನಲ್ ಲವ್. ನಮ್ಮ ಮನೆಯಲ್ಲೂ ಮುಂಚೆ ನಾಯಿ ಇತ್ತು. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾ ಇದ್ವಿ. ಸಾಯಂಕಾಲ ಬರ್ತೀವಲ್ಲ, ಆವಾಗ ನಾಯಿ ಕಾಯೋದು ನಮ್ಮನ್ನು. ಯಾವಾಗ ಬರ್ತೀವಿ ಅದು ಗೊತ್ತು, ಇಷ್ಟೊತ್ತಿಗೆ ಬರ್ತೀವಿ ನಾವು ಅಂದ್ಬಿಟ್ಟು ಅಂತ ಕಾಯೋದು. ಸ್ವಲ್ಪ ದೂರದಲ್ಲೇ ನಾವು ಬರ್ತಿರೋದು ಮನೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಈ ನಾಯಿ ಗೊತ್ತಾಗ್ಬಿಡೋದು. ಆಗಲೇ ಅದರ ರಿಯಾಕ್ಷನ್ ಚೆನ್ನಾಗಿ ಗೊತ್ತಾಗೋದು ಬೇರೆಯವ್ರಿಗೆ. ಆ ರಿಯಾಕ್ಷನ್ ನೋಡಿ ಮನೇಲಿರೋ ಮನುಷ್ಯರು ಅಂದ್ಕೊಳ್ಳೋರು, ಓಹೋ ಇವನು ಬರ್ತಾ ಇದ್ದಾನೆ ಅಂತ ಕಾಣುತ್ತೆ ಅಂದ್ಬಿಟ್ಟು ಅಂತ. ಮನೆಗೆ ತಲುಪ್ತಿದ್ದಂಗೆ 5-10 ನಿಮಿಷ ನಮಗೆ ಬೇರೆ ಇನ್ನೇನು ಮಾಡೋಕ್ಕೂ ಅದು ಟೈಮ್ ಕೊಡೋಲ್ಲ. ನಮ್ಮ ಮೇಲೆ ಎಗರುತ್ತೆ, ನಮ್ಮ ಜೊತೆ ಬಗಳತ್ತೆ, ನಮ್ಮ ಮೇಲೆ ನಮ್ಮ ಮೈಯನ್ನೆಲ್ಲ ನೆಕ್ಕತ್ತೆ. ಏನೋ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನು ಅದು ಅನುಭವಿಸಿದ ಕತೆ ಅಷ್ಟನ್ನು ನಮ್ಗೆ ಹೇಳಬೇಕು, ಅದಷ್ಟನ್ನು ಮಾಡುತ್ತೆ. ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ನಾವು ಬೇಕಾದರೆ ನಾಯಿನ ಬಿಟ್ಟು ಮನೆ ಒಳಗಡೆ ಹೋಗ್ಬೋದು. ಅಲ್ಲಿ ತನಕ ನಾವು ನಾಯಿ ಆಸ್ತಿ ಆಗಿಬಿಡ್ತೀವಿ. ನಿಮ್ಮ ಮನೇಲೂ ಈ ಥರ ಅನುಭವ ಆಗಿದೆಯಾ? ನಿಮ್ಮ ಮನೇಲಿ ನಾಯಿ ಇದ್ದಿದ್ದರೆ ಪ್ರತಿ ದಿವಸ ಅದೇ ಎಕ್ಸೈಟ್ಮೆಂಟಲ್ಲೇ ವೆಲ್ಕಮ್ ಮಾಡುತ್ತೆ. ಅವು ನಮ್ಮನ್ನು ಕೇಳಲ್ಲ, ನೀನೇನು ತಂದಿದ್ದೀಯಾ ಇವತ್ತು ನನಗೆ ಅಂತ. ಮಕ್ಕಳುಗಳು ನಾವು ಕೇಳ್ತೀವಿ, ಅಥವಾ ಕೇಳ್ದಿದ್ರೂ ಎಲ್ಲೋ ಒಂದು ಕ್ವಶನ್ ಇರುತ್ತೆ, ಏನು ತಂದಿದ್ದಾನೆ ಇವತ್ತು ತಿನ್ನೋಕ್ಕೆ, ಅಥವಾ ಏನೋ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಏನಾದರೂ ಇದೆಯಾ ಅಂತ. ನಾಯಿ ನೀನು ಬಂದಿಯಲ್ಲ
ಅಷ್ಟೇ ಸಾಕು ನನಗೆ ಅನ್ನತ್ತೆ. ಎರಡನೇದು ನಾನು ಹೇಳ್ದಂಗೆ ನಾಯಿಗಳು ನಮ್ಮ ಎಮೋಷನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ನಾವು ದುಃಖ ಆದಾಗ ಅದು ಅಷ್ಟೇ ದುಃಖ ಪಡುತ್ತೆ. ನೀವು ನಾಯಿಗಳ ಕಣ್ಣನ್ನು ಗಮನಿಸಿ, ಬಹಳ ಎಕ್ಸ್ಪ್ರೆಸಿವ್ ಆಗಿರುತ್ತೆ. ಆ ಕಣ್ಣು ಪ್ರೀತಿ ಕೂಡ ತೋರಿಸುತ್ತೆ, ಕರುಣೆ ಕೂಡ ತೋರಿಸುತ್ತೆ, ದುಃಖ ಕೂಡ ತೋರಿಸುತ್ತೆ, ಯೋಚನೆ ಕೂಡ ತೋರಿಸುತ್ತೆ. ಮನುಷ್ಯರು ನಾವು ಈ ನವರಸಗಳು ಅಂತಂತೀವಲ್ಲ, ಅವನ್ನ ನಮಗೆ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ನಾಯಿಗಳಿದೆಯಲ್ಲ, ನವರಸಗಳನ್ನು ಕೂಡ ಭಾಳ ಚೆನ್ನಾಗಿ ಅನುಭವಿಸುತ್ತೆ, ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಡೆಮಾನ್ಸ್ಟ್ರೇಟ್ ಕೂಡ ಮಾಡುತ್ತೆ. ಇದು ನಾಯಿದು ಇನ್ನೊಂದು ಎರಡನೇ ಗುಣ. ಮೂರನೇದು ಅವುಗಳ ಭಾಷೆ. ನಾವು ಅಂದ್ಕೊತೀವಿ ಬರೀ ನಾಯಿ ಬೊಗಳುತ್ತೆ ಅಂತ. ಆ ಬೊಗಳೋಕೆಯಲ್ಲೂ ಕೂಡ ವಿಧವಾದ ಬೊಗಳಿಕೆಗಳಿವೆ. ನಾಯಿ ಬಾಲ ಡೊಂಕು ಅಂತ ಭಾಳ ಸಲೀಸಾಗಿ ಹೇಳ್ಬಿಡ್ತೀವಿ. ಆದರೆ ನಾಯಿ ಬಾಲದ ಅಲ್ಲಾಡ್ಸುತ್ತಲ್ಲ, ಅದರ ಮೂಲಕ ಕೂಡ ಅದು ನಮ್ಮ ಜೊತೆ ಮಾತಾಡುತ್ತೆ. ಗಮನಿಸಿ, ನಾಯಿ ಕೂಡ ಮೂಳ್ಗತ್ತಲ್ಲ ಅನ್ನತ್ತೆ. ಅದೇ ಜೋರಾಗಿ ನನಗೆ ಬಗಳಕ್ಕೆ ಬರೋಲ್ಲ, ಬಟ್ ಬಗಳೋದು ನೀವು ಕಲ್ಪಿಸ್ಕೊಳ್ಳಿ. ಬಗಳತ್ತೆ, ಅಳುತ್ತೆ. ನಾಯಿಗಳು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಮತ್ತು ತಾಳ್ಮೆ ನಮಗಿರಬೇಕು. ನಾಯಿ ಯಾವಾಗನ ಬಾಲನ ಮೇಲ್ ಮಾಡಿಕೊಂಡು ಅಲ್ಲಾಡಿಸ್ತಾ ಇತ್ತು ಅಂತಂದರೆ, ಅಥವಾ ಬರೀ ಮೇಲ್ ಮಾಡ್ಕೊಂಡಿತ್ತು ಅಂತಂದರೆ, ಅದು ನಮಗೇನು ಸೈನ್ ಕೊಡತ್ತಪ್ಪ ಅಂತಂದರೆ, ಸ್ವಲ್ಪ ಅಲರ್ಟ್ ಆಗಿದ್ದೀನಿ ನಾನು, ಏನೋ ಒಂದು ನನಗೆ ಕಂಫರ್ಟಬಲ್ ಆಗದೇ ಇರೋವಂಥ ಒಂದು ವಿಚಾರ ನನ್ನ ಸುತ್ತಮುತ್ತಲ ನಡೀತಾ ಇದೆ ಅಂತ ಅದು ನಮಗೆ ಕಮ್ಯುನಿಕೇಟ್ ಮಾಡುತ್ತೆ. ಯಾವಾಗ ನಾಯಿ ಬಾಲ ಉದ್ದ ಮಾಡಿಕೊಂಡು ಅಲ್ಲಾಡಿಸ್ತಾ ಇರುತ್ತಲ್ಲ, ಅಥವಾ ಹಾಗೆ ನಿಂತಿರುತ್ತಲ್ಲ, ಆವಾಗ ಎಲ್ಲ ನಾರ್ಮಲ್ಲಾಗಿದೆ ಅಂತ ಅದು ಹೇಳೋದು. ಕೆಲವು ಸಲ ನಾಯಿಗಳು ಬಾಲ ಮುದುರ್ಕೊಂಡು ಅಷ್ಟೇ ಚಿಕ್ಕದಾಗೆ ಅದು ಅಲ್ಲಾಡಿಸ್ತಾ ಇರುತ್ತೆ. ಅದೇನಪ್ಪ ತೋರಿಸುತ್ತೆ ಅಂತಂದರೆ, ಐ ಆಮ್ ಸಬ್ಮಿಸಿವ್ ಟು ಯು ಅಂತಂದರೆ, ನಾನು ನಿನಗೆ ಸಮರ್ಪಿಸ್ಕೊಂಡಿದ್ದೀನಿ, ನೀನು ಏನು ಮಾಡಿದ್ರೆ ಅದು ಇವತ್ತು ನಾನು ಮಾಡಿಸ್ಕೊತೀನಿ. ಕೆಲವು ಸಲ ಯಾವ ರೀತಿ ನಮಗೆ ಮನುಷ್ಯರಿಗೆ ಅಪರಾಧಿ ಭಾವನೆ ಇರುತ್ತಲ್ಲ, ಈ ನಾಯಿಗಳಿಗೂ ಅಪರಾಧಿ ಭಾವನೆ ಇರುತ್ತೆ. ನಾವು ಅದು ಏನು ಮಾಡಬಾರ್ದು ಅಂತ ನಾವು ಹೇಳ್ತೀವಲ್ಲ, ಅದನ್ನೇ ಮಾಡಿಬಿಟ್ಟಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಮ್ಮ ಮನೇಲಿ ಒಂದು ನಾಯಿ ಇತ್ತು. ಅದಕ್ಕೆ ಈ ಸೌತೆಕಾಯಿ ಕಂಡ್ರೆ ಬಹಳ ಇಷ್ಟ. ಅದಕ್ಕೆ ನಾನು ಒಂದು ಸಲ ಯಾವಾಗಲೂ ಅಂಗಡಿಗೆ ಹೋಗ್ಬಿಟ್ಟು ಒಂದು 4-5 ಸೌತೆಕಾಯಿ ತಂದಿದ್ದೆ. ಸ್ವಲ್ಪ ಟೈಮ್ ಕೊಟ್ಟಿದ್ದರೆ ಡೆಫಿನೆಟಾಗಿ ನಾಯಿಗೂ ಸೌತೆಕಾಯಿ ಪೀಸ್ ಕೊಡ್ತಾ ಇದ್ದೆ. ಬಟ್ ಇದಕ್ಕೆ ತಡೆಯೋಕ್ಕಾಗಲಿಲ್ಲ, ಎಕ್ಸೈಟ್ಮೆಂಟ್ ಸೌತೆಕಾಯಿ ನೋಡಿಬಿಟ್ಟು. ನಾನು ಅದರಲ್ಲಿ ಇಟ್ಬಿಟ್ಟು ಎಲ್ಲೋ ಹೋದೆ. ಬರೋ ಹೊತ್ತಿಗೆ ಒಂದು ಸೌತೆಕಾಯಿ ಕಚ್ಕೊಂಡ್ಬಿಟ್ಟು ಆರಾಮಾಗಿ ಒಂದು ಮಂಚದ ಅಡಿನಲ್ಲಿ ಕೂತ್ಕೊಂಡು, ಈ ಕಳ್ತನದಲ್ಲಿ ತಿಂತೀವಲ್ಲ ನಾವು, ಅದೇ ಥರ ಮಂಚದ ಅಡೀಲಿ ಹೋಗ್ಬಿಟ್ಟು ತಿಂತಾ ಕೂತಿತ್ತು. ನಾನೇನು ಮಾಡಲಿ, ಮಂಚದ ಅಡೀಲಿ ಹೋಗಿ ನಾನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇದ್ದೆ. ಬಟ್ ನಾಯಿಗೆ ಗೊತ್ತಿತ್ತು ತಪ್ಪು ಮಾಡಿದ್ದೀನಿ ಅಂತ. ತಿಂದ್ಬಿಟ್ಟು ನನ್ನ ಹತ್ರ ಬಂತು, ಬಾಲ ಮುದ್ರಕೊಂಡು ಬಂದು ನನ್ನ ಕಾಲ ಹತ್ರ ಬಂದು ಕೂತ್ಕೊಳ್ತು. ನನ್ನ ನೋಡಿದ್ದೇನೆ ನನಗೆ ಹೇಳ್ತಾ ಇದೆ, ಐ ಆಮ್ ಸಾರಿ, ಹಿಂಗೆ ಮಾಡಬಾರ್ದಿತ್ತು ನಾನು ಅಂದ್ಬಿಟ್ಟು ಅಂತ. ಈ ಥರ ಯಾವಾಗ ಬಾಲ ಮುದ್ರಕೊಂಡಿರ್ತಲ್ಲ, ಅದು ನಾನು ಸಬ್ಮಿಸಿವ್ ಆಗಿದ್ದೀನಿ, ಏನೋ ತಪ್ಪು ಮಾಡಿ ನಿನ್ನ ಹತ್ರ ಸಿಕ್ಕಾಕೊಂಡಿದ್ದೀನಿ ಅಂತ ಅನ್ನೋದು. ತುಂಬ ಎಕ್ಸೈಟ್ ಆಗಿದ್ರೆ ಅಷ್ಟೇ ಜೋರಾಗಿ ಬಾಲ ಅಲ್ಲಾಡ್ಸುತ್ತೆ. ಅಗಲವಾಗಿ ಬಾಲ ಅಲ್ಲಾಡಿಸಿದ್ರೆ ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳುತ್ತೆ. ಈ ಥರ ಒಂದೊಂದು ಸೈನ್ ಕೂಡ ಅದೇನೋ ನಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ನಾಯಿ ಭಾಷೆ ಅದು ಮಾತಲ್ಲಿಲ್ಲ, ಅದು ಗೆಸ್ಚರ್ಸಲ್ಲಿದೆ. ನಾವು ಗಮನಿಸೋ ಅಷ್ಟು ತಾಳ್ಮೆ, ಜ್ಞಾನ ನಮಗಿರಬೇಕು ಅಂತ ಅಷ್ಟೇನೇ. ಈ ನಾಯಿಗಳು ಅಂದರೆ ಅವು ಇನ್ನೊಂಥರ ನಮಗೆ ಸಿಗ್ನಲ್ಗಳು ಕೊಡುತ್ತೆ. ಕೆಲವು ಸಲ ನೀವು ಗಮನಿಸಿರ್ಬೋದು, ಕೆಲವು ನಾಯಿಗಳು ಕೆಲವು ಸಲ ನಮ್ಮನ್ನು ನೋಡಿದ ತಕ್ಷಣ ಒಂಥರ ಮೈ ಮುರಿಯುತ್ತೆ. ಅಂತಂದರೆ ಬೆನ್ನು ಬಗ್ಗಿಸಿ ಬಾಲ ಅಲ್ಲಾಡ್ಸ್ಕೊಂಡು ನಿಂತ್ಕೊಳ್ಳುತ್ತೆ. ಆವಾಗ ನಮಗೇನು ಹೇಳೋಕ್ಕೆ ಇಷ್ಟಪಡುತ್ತಪ್ಪ ಅದು ಅಂತಂದರೆ,
ಅಯ್ಯೋ ಅಣ್ಣ, ನಾನು ಆಟ ಆಡೋಕ್ಕೆ ಇಷ್ಟಪಡ್ತೀನಿ, ಈಗ ನನಗೆ ಆಟ ಆಡೋ ಮೂಡಲ್ಲಿದ್ದೀನಿ, ನನ್ನ ಜೊತೆ ಆಟಕ್ಕೆ ಬರ್ತೀಯಾ ಅಂತ ಕೇಳ್ತಾ ಇದೆ ನಿಮ್ಮನ್ನು. ನೀವೇನಾದರೂ ಫ್ರೀ ಇದ್ದರೆ ದಯವಿಟ್ಟು ಆ ನಾಯಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ. ಲೈಫ್ ಲಾಂಗ್ ನಿಮ್ಮ ಈ ಗೆಸ್ಚರ್ನ ಅದು ಮರೆಯಲ್ಲ. ಈ ನಾಯಿಗಳು ಅಂದಾಗ ನನಗೆ ಇನ್ನೊಂದಷ್ಟು ಮಾತುಗಳು ಬರುತ್ತೆ. ನಾವು ಮನುಷ್ಯರನ್ನ ಕೆಲವು ಸಲ ನಾಯಿಗಳಿಗೆ ಕಂಪೇರ್ ಮಾಡ್ತೀವಿ. ಯಾವ ದೃಷ್ಟಿಯಲ್ಲಿ ನಾವು ಕಂಪೇರ್ ಮಾಡ್ತೀವಿ, ಮನುಷ್ಯರಿಗೆ ಹೆಮ್ಮೆನೂ ಆಗುತ್ತೆ, ಕೋಪನೂ ಬರುತ್ತೆ, ಕೆಲವು ಸಲ ಪಿಟಿನೂ ಆಗುತ್ತೆ. ಹೇಗಪ್ಪ ಅಂದರೆ, ಕೆಲವ್ರಿಗೆ ಹೇಳ್ತೀವಿ ಅವ್ನು ನೋಡೋ ನಾಯಿ ಪಾಡ ಅವನದು ಅಂತ. ಅಂದರೆ ಏನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ? ಬೀದಿ ನಾಯಿ ಯಾವ ಥರ ಕಷ್ಟಪಡತ್ತಲ್ಲ, ಏನೂ ಗೊತ್ತಿಲ್ದಂಗೆ, ನಾಳೆ ಏನು ಅಂತ ಗೊತ್ತಿಲ್ದಂಗೆ ಕ್ವಶ್ಚನ್ ಮಾರ್ಕಲ್ಲೇ ಜೀವನ ಮಾಡುತ್ತಲ್ಲ, ನಮ್ಮಲ್ಲಿ ಮನುಷ್ಯರು ಹತ್ರ ತುಂಬ ಜನ ಇರ್ತೀವಿ. ಅವ್ರಿಗೆ ಉದಾಹರಣೆಯಾಗಿ ಕೆಲವು ಸಲ ನಾವು ಅವನು ನಾಯಿ ಪಾಡು ಅಂತಂತೀವಿ. ತುಂಬ ನಂಬಿಕಸ್ಥ ಅಂತ ಇದ್ದರೆ ನಾಯಿ ನಂಬಿಕೆ ಅಂತಂತೀವಿ, ಲಾಯಲ್ಟಿ ಅಂತ. ನಿಮಗೆ ಗೊತ್ತಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಅಂತ ಇತ್ತು, ಈಗ ಅದನ್ನು ಮರ್ಜ್ ಮಾಡಿ ಕೆನರಾ ಬ್ಯಾಂಕ್ ಮಾಡಿಬಿಟ್ಟಿದ್ದಾರೆ, ಅದು ಬೇರೆ ಮಾತು. ಈ ಸಿಂಡಿಕೇಟ್ ಬ್ಯಾಂಕ್ ಲೋಗೋ ಕೂತಿರೋ ಆಲ್ಸೇಷಿಯನ್ ನಾಯಿ. ಅವರು ಏನಪ್ಪ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತಂದರೆ, ನಾಯಿನ ನೀವು ಎಷ್ಟರ ಮಟ್ಟಿಗೆ ನಂಬೋದೋ ನನ್ನ ಬ್ಯಾಂಕನ್ನು ಅಷ್ಟೇ ಮಟ್ಟಿಗೆ ನೀವು ನಂಬೋದು ಅಂತ ಆಗಿನ ಕಾಲದಲ್ಲೇ ನಾಯಿನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿಬಿಟ್ಟಿದ್ರು. ಆ ನಾಯಿಗೆ ಎಷ್ಟು ರಾಯಲ್ಟಿ ಕೊಟ್ಟರು ನನಗಂತೂ ಗೊತ್ತಿಲ್ಲ ಬಿಡಿ, ಅದು ಬೇರೆ ಮಾತು. ಇನ್ನು ಕೆಲವು ಸಲ ನಾಯಿ ಜಾತಿ ಅಂತ ಬೈದ್ಬಿಡ್ತೀವಿ. ಅಂದರೆ ಈ ನಾಯಿ ಒಂದು ಪ್ರಾಣಿ ಕೆಲವು ಸಲ ಪಬ್ಲಿಕ್ಕಲ್ಲೇ ಅಸಭ್ಯವಾಗಿ ನಡ್ಕೊಂಡ್ಬಿಡುತ್ತೆ. ಎಲ್ಲಿ ನಂಬರ್ 1 ಮಾಡಬೇಕು, ಎಲ್ಲಿ ನಂಬರ್ 2 ಮಾಡಬೇಕು ಅಂತ ತುಂಬ ನಾಯಿಗಳಿಗೆ ನಮ್ಮಲ್ಲಿರೋ ಪರಿಕಲ್ಪನೆ ಇರಲ್ಲ. ಯಾಕೆಂದರೆ ಎಷ್ಟೋ ನಾಯಿಗಳಿಗೆ ನಾವು ಟ್ರೈನಿಂಗ್ ಕೊಟ್ಟಿರಲ್ಲ ಅದ್ರ ಬಗ್ಗೆ. ಸೊ ಅದು ಎಲ್ಲಂದರಲ್ಲಿ ಅದು ಮಾಡಿಬಿಡುತ್ತೆ. ನಮ್ಮಲ್ಲಿ ಮನುಷ್ಯರು ಕೆಲವು ಸಲ ಹಾಗೆ ಮಾಡ್ತೀವಿ ನಾವು. ಆವಾಗ ನಾಯಿ ಜಾತಿ ಅಂದ್ಬಿಡ್ತೀವಿ. ಅದು ಯಾರಿಗೂ ಕೇಳಿಸ್ಕೊಳ್ಳೋಕ್ಕೆ ಹೆಮ್ಮೆ, ನಿಜ ಆಗಿದ್ರೂ ಕೋಪ ಬರುವಂಥ ವಿಚಾರ. ಈ ನಾಯಿಗಳಲ್ಲಿ ಕೆಲವು ನಾಯಿಗಳು ಭಾಳ ಪಾಪ್ಯುಲರ್ ಆಗಿದೆ. ಆ್ಯಸ್ ಎ ಫ್ರೆಂಡ್ ಆಫ್ ಹ್ಯೂಮನ್ ಅಂತೀವಲ್ಲ, ಕೆಲವು ನಾಯಿಗಳು ಬಹಳ ಪಾಪ್ಯುಲರು. ಅವುಗಳಲ್ಲಿ ಈ ಗೋಲ್ಡನ್ ರಿಟ್ರೀವರ್ ಅಂತ ಒಂದು ಬ್ರೀಡ್ ಆಫ್ ನಾಯಿ. ಇಟ್ ಈಸ್ ಸಪೋಸ್ ಟು ಬಿ ಹ್ಯೂಮನ್ ಫ್ರೆಂಡ್ಲಿ, ಒಂಥರ ಸೋಂಬೇರಿ ಕೂಡ, ಬಟ್ ಭಾಳ ಹ್ಯೂಮನ್ ಫ್ರೆಂಡ್ಲಿ. ಅದೇ ಥರ ಲ್ಯಾಬ್ರಡಾರ್ ಅಂತ ಒಂದು ಇದೆ, ಅದು ಲಾಯಲ್ಟಿಗೆ ಬಹಳ ಹೆಸರುವಾಸಿ. ನಿಮ್ಮನ್ನು ಎಂದೂ ಬಿಟ್ಟೋಗಲ್ಲ ಅದು. ಅದೇ ರೀತಿ ಜರ್ಮನ್ ಶೆಪರ್ಡ್ ಅಂತ ಒಂದು ಬ್ರೀಡ್ ಇದೆ, ಅದು ಒಂಥರ ಪ್ರೊಟೆಕ್ಷನ್ಗೆ ಹೆಸರುವಾಸಿ. ಪ್ಲಸ್ ಅದು ಜರ್ಮನ್ ಶೆಪರ್ಡು ಬೆಳೀತಾ ಬೆಳೀತಾ ಅದರ ಫೇಶಿಯಲ್ ಲುಕ್ ಇದೆಯಲ್ಲ, ಒಂಥರ ಭಾಳ ಅಟ್ರಾಕ್ಟಿವ್ ಆಗಿರುತ್ತೆ. ಅದು ಕೆಲವು ಸಲ ಕತ್ತನ್ನು ಇತ್ಲಾ ಕಡೆ ಮಾಡಿ ವಿಚಿತ್ರವಾಗಿ ನೋಡುತ್ತೆ. ಅದು ನೋಡೋದೇ ಒಂದು ಕ್ಯೂಟ್ನೆಸ್ ಇದೆ ಅದರಲ್ಲಿ. ಆಮೇಲಿಂದ ತುಂಬ ವರ್ಷಗಳ ಮುಂಚೆ ಈ ಪೊಮೇರಿಯನ್ ಅಂತ ಒಂದು ಬ್ರೀಡ್ ಇತ್ತು. ಅದು ತುಂಬ ಜನ ಮನೆಗಳಲ್ಲಿ ಅದು ಇತ್ತು. ಭಾಳ ಪಾಪ್ಯುಲರ್ ನಾಯಿ, ಫ್ರೆಂಡ್ಲಿ ನಾಯಿ, ಹಾರ್ಮ್ಲೆಸ್ ನಾಯಿ. ಈ ಒಂದು ಪಗ್ ಅಂತ ಒಂದು ನಾಯಿ ಇದೆ. ಬರೀ ಪಗ್ ಅಂದರೆ ನಮ್ಗೆ ಅರ್ಥ ಆಗಲ್ಲ. ಕೆಲವು ವರ್ಷಗಳ ಹಿಂದೆ ಈ ಟೆಲಿಕಾಮ್ ಕಂಪನಿ, ಈಗ ನಾವು ಯಾವುದನ್ನು ವೋಡಾಫೋನ್ ಅಂತೀವೋ ಅದು ಮುಂಚೆ ಹಚ್ ಅಂತ ಬಂದಿತ್ತು. ಹಚ್ ಅಂದ ತಕ್ಷಣ ಜ್ಞಾಪಕ ಬಂದಿರುತ್ತೆ ನಿಮಗೆ, ಒಂದು ನಾಯಿ ಎಲ್ಲೋದ್ರೂ ಒಂದು ಮಗುವನ್ನು ಹಿಂಬಾಲಿಸ್ತಾ ಇರುತ್ತೆ. ಅದರ ಕಂಪನಿ ಸ್ಲೋಗನ್ ಏನೇ, ನಮ್ಮ ನೆಟ್ವರ್ಕ್ ನಿಮ್ಮನ್ನು ಹಿಂಬಾಲಿಸುತ್ತೆ ಅಂತ. ಆ ನಾಯಿ ಆ ಅಡ್ವರ್ಟೈಸ್ಮೆಂಟಲ್ಲಿ ಅದು ಬಂದಮೇಲೆ ಭಾಳ ಫೇಮಸ್ ಆಯಿತು. ಅದೇ ರೀತಿ ಬೀಗಲ್ ಅಂತ ಇದೆ, ಅದು ಭಾಳ ಹ್ಯೂಮನ್ ಫ್ರೆಂಡ್ಲಿ ನಾಯಿಗಳು. ನಮ್ಮ ಜೀವನದಲ್ಲಿ ಅದು ಬೀದಿ ನಾಯಿ ಆಗಿರ್ಬೋದು, ಇಲ್ಲ ನಾವೇ ಸಾಕಿದ ನಾಯಿ ಆಗಿರ್ಬೋದು, ನಮಗೆ ಒಂದು ನಾಯಿ ನಮ್ಮ ಜೊತೆಗಿದ್ದರೆ ನಮಗೆ ಅದರಿಂದ ನೆಮ್ಮದಿ ಸಿಗತ್ತೆ, ಪ್ರೀತಿ ಸಿಗತ್ತೆ, ಸಂತೋಷ ಸಿಗತ್ತೆ. ಸೆಲ್ಫ್ಲೆಸ್ ಅಂದರೆ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದಕ್ಕೆ ಪ್ರತಿ ದಿವಸ ನಮಗೆ ಉದಾಹರಣೆ ಕೊಡುತ್ತೆ. ಆದ್ದರಿಂದ ಅದು ಬೀದಿ ನಾಯಿ ಆಗಿರ್ಬೋದು, ಇಲ್ಲ ಮನೆ ನಾಯಿ ಆಗಿರ್ಬೋದು, ಚೆನ್ನಾಗಿ ನೋಡ್ಕೊಳ್ಳೋಣ.
ಯಾಕೆಂದರೆ ನಾಯಿಗಳು ಹುಟ್ಟಿರೋದೇ ನನ್ನ ಪ್ರಕಾರ ಮನುಷ್ಯನ ಫ್ರೆಂಡ್ ಆಗಿರೋಕ್ಕೆ. ಈ ನಾಯಿಗಳು ಅಂತ ಮಾತಾಡಿದಾಗ ಅದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಮನೆ ಮಗು ಥರನೇ ನೋಡ್ಕೋಬೇಕು. ನನ್ನ ಪರಿಚಿತರಲ್ಲಿ ಕೆಲವರು ಇದ್ದಾರೆ, ಅದರಲ್ಲಿ ನನ್ನ ಮಗನ ಕ್ಲಾಸ್ಮೇಟ್ ಒಬ್ಬ. ಈ ನಾಯಿಗಳಿಗೆ ಹೆಸರುಗಳು ಇಡೋದು ಅದು ಓಕೆ, ಆ ವಿಚಾರಕ್ಕೆ ನಾನು ಮಾತಾಡ್ತಿರೋದು. ವಿಚಿತ್ರ ಹೆಸರುಗಳಿರ್ತಾರೆ ನಾಯಿಗಳಿಗೆ, ಯಾಕೆಂದರೆ ಪಾಪ ಅವುಗಳಿಗೆ ಹೆಸರನ್ನ ಅರ್ಥ ಏನು ಅಂತ ಗೊತ್ತಿರಲ್ಲ. ಸೊ ನನ್ನ ಮಗನ ಫ್ರೆಂಡು ಎಷ್ಟರ ಮಟ್ಟಿಗೆ ಆ ಫ್ಯಾಮಿಲಿ ನಾಯಿಗೆ ಲಾಯಲ್ ಆಗಿತ್ತು ಅಂತಂದರೆ, ಅವನು ಅದಕ್ಕೆ ಒಂದು ಹೆಸರಿಟ್ಟು ತನ್ನ ಸರ್ನೇಮನ್ನು ಆ ನಾಯಿಗೂ ಆ್ಯಡ್ ಮಾಡ್ಕೊಂಡಿದ್ದ. ಆ ನಾಯಿ ಹೆಸರು ಅವನು ಕರೀತಿದ್ದು ಮಣಿ ನಂಜನಗೂಡು ಅಂತ. ಈ ಹುಡುಗ ನನ್ನ ತಿಳಿದಂಗೆ ನನ್ನ ಮಗನ ಜೊತೆ ಇಂಜಿನಿಯರಿಂಗು ಮಾಡ್ದ, ಹೈಯರ್ ಸ್ಟಡೀಸ್ ಅಂದ್ಬಿಟ್ಟು ಅಂತ. ಐ ಥಿಂಕ್ ಹಿ ವೆಂಟ್ ಟು US, ಈಗ ಅಲ್ಲೇ ಸೆಟ್ಲಾಗಿದ್ದಾನೆ ಅಂತ ಅನಿಸುತ್ತೆ. ಇವನು ಇಲ್ಲಿಂದ US ಹೋದಾಗ ಈ ಮಣಿ ನಂಜನಗೂಡು ಕೂಡ ಅವನ ಜೊತೆ ಫ್ಲೈಟಲ್ಲಿ US ಹೋಯಿತು. ಈಗ ಅದು ಬದುಕಿದೆಯೋ ಬದುಕಿಲ್ವೋ ಗೊತ್ತಿಲ್ಲ ನನಗೆ, ಬಟ್ ನೋಡಿ ನಾಯಿ ಲಾಯಲ್ಟಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಒಂದು ಫಾರಿನ್ ಟ್ರಿಪ್ಪು ಹೊಡೀತು ಈ ನಾಯಿ. ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ, ಅವ್ರ ಮನೆಯಲ್ಲಿ ನಾಯಿಗೆ ಬೋಂಡಾ ಬಜ್ಜಿ ಅಂತ ಹೆಸರು. 2 ಗೋಲ್ಡನ್ ರಿಟ್ರೀವರ್ಸ್ ಹಾಕಿದ್ದಾರೆ, ಒಂದಕ್ಕೆ ಬೋಂಡಾ ಅಂತಾರೆ, ಒಂದಕ್ಕೆ ಬಜ್ಜಿ. ಇವನು ಬೋಂಡಾ ಬಜ್ಜಿ ಪ್ರಿಯ. ಇವನು ಆ ನಾಯಿಗೆ ಅದೇ ಇಟ್ಬಿಟ್ಟು ಬಹುಶಃ ಮನೇಲಿ ದಿನ ಮಾಡಿಕೊಡದೇ ಇದ್ರೂ ಮನಸ್ಸಿನಲ್ಲೇ ಅದ್ರ ಹೆಸರು ದಿನ ಹೇಳ್ಕೊಳ್ಳಿ ಅಂತ ಬೋಂಡಾ ಬಜ್ಜಿ ಅಂತ ಹೆಸರಿಟ್ಟು ಅದನ್ನು ಕರೀತಾರೆ. ನಾವು ಏನು ಹೆಸರು ಕರೆದ್ರೂ ನಾಯಿಗಳು ಬರುತ್ತೆ. ಸೊ ನಾಯಿಗಳಿಗೆ ಒಂದು ಹೆಸರಿಡಿ, ಅದಕ್ಕೆ ಗೊತ್ತಿರಲಿ, ಆದಷ್ಟು ಅದಕ್ಕೆ ಕೇರ್ ಕೊಡಿ. ಅಂದರೆ ಕ್ವಾಲಿಟಿ ಊಟ ಹಾಕಬೇಕು. ಹಳಸಿರೋದು, ಮಿಕ್ಕಿರೋದು, ಪಕ್ಕಿರೋದು ಅದು ಹಾಕೋ ಬದಲು ನಾವು ಹೆಂಗಿದ್ರೂ ತಿಂತೀವಿ, ಅದು ಹಳಸೋಕ್ಕೆ ಮುಂಚೆ ಒಂದು ತುತ್ತು ಅದಕ್ಕೆ ಹಾಕ್ಬಿಡಿ. ಒಳ್ಳೆ ಊಟ ಅದು ಮಾಡಲಿ ಅಲ್ವಾ. ಯಾರೋ ಹೇಳ್ತಾರೆ ಜ್ಞಾನಿಗಳು, ಈ ಜನ್ಮದಲ್ಲಿ ನಾವು ನಡ್ಕೊಳ್ಳೋ ರೀತಿ ನಮ್ಮ ಮುಂದಿನ ಜನ್ಮನ ಡಿಸೈಡ್ ಮಾಡುತ್ತೆ ಅಂತ. ಬಹುಶಃ ನಾವು ನಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ದೇ ಇದ್ದರೆ ಮುಂದಿನ ಜನ್ಮ ಬೀದಿ ನಾಯಿಯಾಗಿ ಹುಡ್ತೀವೋ ಏನೋ. ಇದ್ರ ಬಗ್ಗೆ ಮಾತಾಡೋದು ನನಗೆ ಇನ್ನೊಂದು ಮರ್ತೋಗೋಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ. ಯಾರಾದರೂ ದೇವರು ಬಂದು ಪ್ರತ್ಯಕ್ಷನಾಗಿ ಅಪ್ಪ ನಿನಗೆ ಮುಂದಿನ ಜನ್ಮ ಏನಾಗಿ ಹುಟ್ಟಬೇಕು ಅಂತ ಏನಾದರೂ ಕೇಳಿದ್ರೆ ನಾನು ಕೇಳ್ಕೊಳ್ಳೋದು ಒಂದೇ, ಐ ಆಮ್ ವೆರಿ ಕ್ಲಿಯರ್ ಇನ್ ದಟ್. ದೇವ್ರನ್ನ ಕೇಳ್ಕೊಳ್ಳೋದು, ಅಪ್ಪ ದೇವರೇ ನನ್ನ ಒಬ್ಬ KFC ಫ್ರ್ಯಾಂಚೈಸಿ ಮನೆಯಲ್ಲಿ ನಾಯಿಯಾಗಿ ಹುಟ್ಟಿಸ್ಬಿಟ್ಟು ನನಗೆ. ದಿನ ಚಿಕನ್ ಸಿಗತ್ತೆ, ದಿನ ಮೂಳೆ ಸಿಗತ್ತೆ, ಅವನ ಅಂಗಡಿನಲ್ಲಿ ಹೋಟ್ಲು ಏನಂತಿರೋ KFCನ ಅಲ್ಲಿ ತಿಂದು ಮಿಕ್ಕಿದ್ದನ್ನೆಲ್ಲ ಮನೆಗೆ ತೊಗೊಂಡು ಬರ್ತಾನೆ. ಅದರಲ್ಲಿ ಅಷ್ಟು ಅಲ್ಪ ಸ್ವಲ್ಪ ಮೂಳೆ ಮಾಂಸನೂ ಇರುತ್ತೆ, ಮೂಳೆನೂ ಇರುತ್ತೆ. ಈ ಜನ್ಮದಲ್ಲಿ ನಾನು ನಾನ್ ವೆಜ್ ತಿಂದೇ ಇದ್ದರೂ ಕೂಡ ಅದೊಂದು ಮನಸ್ಸಿನಲ್ಲಿ ಆಸೆ ಇದೆ, ನಾಯಿಯಾಗನ ಅದನ್ನು ತಿನ್ನಬೇಕು ಅಂತ. ಸೊ ಮುಂದಿನ ಜನ್ಮ ದೇವ್ರು ನನಗೇನಾದರೂ ಚಾಯ್ಸ್ ಕೊಟ್ಟರೆ KFC ಅಥವಾ 5 ಸ್ಟಾರ್ ಅನ್ನೋ ಔಟ್ಲೆಟ್ ಆ ಓನರ್ ಮನೆಯಲ್ಲಿ ನಾಯಿಯಾಗಿ ಹುಟ್ಟಬೇಕು ಅಂತ ಆಸೆ ನನಗೆ. ಓಕೆ ಬಿಡಿ, ಏನಾಗುತ್ತೆ ಗೊತ್ತಿಲ್ಲ. ನಾಯಿ ಕೇರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅವುಗಳಿಗೆ ಅಂತ ಆಟ ಆಡ್ಕೊಳ್ಳೋಕ್ಕೆ ಕೆಲವು ಟಾಯ್ಸ್ ಕೊಡಿ. ಇಲ್ಲದೇ ಇತ್ತು ಅಂತಂದರೆ ನಿಮ್ಮ ಮನೇಲಿರೋ ಬೇರೆ ಮಕ್ಕಳ ಟಾಯ್ಸ್ ಕಿತ್ಕೊಳ್ಳುತ್ತವೆ ಅವು. ಯಾಕೆಂದರೆ ನಾಯಿನೂ ಮಗುನೇ ಅಲ್ವೇ, ಅದು ನೋಡುತ್ತೆ ಇನ್ನೊಂದು ಮಗುಗೆ ನೀವು ಟಾಯ್ ಕೊಟ್ಟಿದ್ದೀರಾ, ಅದಕ್ಕೆ ಕೊಟ್ಟಿಲ್ಲ ಅಂತಂದರೆ ಅವುಗಳಿಗೆ ನಮ್ಮ ಥರ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ಲ. ಸೊ ನಾಯಿಗೆ ಅಂತಲೇ ಟಾಯ್ ಕೊಡಿ. ಆದಷ್ಟು ಟ್ರೈನಿಂಗ್ ಕೊಡಿ. ಯಾವಾಗ ಏನೇನು ಇಂಜೆಕ್ಷನ್ ಕೊಡಬೇಕು, ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಕೊಡಿ. ಮನೆಯಲ್ಲಿ ಇರೋ ಇನ್ನೊಬ್ಬ ಸದಸ್ಯನ ಥರ ನೋಡ್ಕೊಳ್ಳಿ. ನಾಯಿಗಳು ಬದುಕಿರೋ ತನಕ ನಮ್ಮ ಲಾಯಲ್ಟಿ ಆಗಿರುತ್ತೆ, ನಮಗೆ ಲಾಯಲ್ ಆಗಿರುತ್ತೆ, ನಮಗೆ ಒಂಥರ ನೆಮ್ಮದಿ ಸಂತೋಷ ಕೊಡುತ್ತೆ. ಅದ್ರ ಜೊತೆ ಆಟ ಆಡಿ, ಎಕ್ಸಸೈಸ್ ಮಾಡಿಸಿ, ಕಾಳಜಿ ತೋರಿಸಿ. ಯಾಕೆ ಅಂದರೆ ನಾಯಿ ಒಂದು ಆಟದ ಸಾಮಾನಲ್ಲ, ನಾಯಿ ಒಂದು ಮನೆ ಸದಸ್ಯ. ಇದು ನಾಯಿ ಬಗ್ಗೆ ಮಾತಾಡುವಾಗ ನನಗೆ ಮಹಾಭಾರತದ ಒಂದು ಕಥೆ ಜ್ಞಾಪಕ ಬರುತ್ತೆ. ಬಹುಶಃ ನಿಮಗೂ ಗೊತ್ತಿರ್ಬೋದು. ಮಹಾಭಾರತದಲ್ಲಿ ಒಂದು ಅದ್ಭುತ ಕಥೆ ಇದೆ. ಪಾಂಡವರ ಅಂತಿಮ ಪ್ರಯಾಣ ಸ್ವರ್ಗದ ಕಡೆ. ಒಬ್ಬೊಬ್ಬರಾಗಿ ಪಂಚ ಪಾಂಡವರು ಕೂಡ
ಸ್ವರ್ಗದ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಜೊತೆಯಲ್ಲಿ ಒಂದು ನಾಯಿ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. ನಕುಲ, ಸಹದೇವ, ಅರ್ಜುನ, ಭೀಮ ಈ ನಡಿಗೆಯಲ್ಲಿ ಮಧ್ಯೆ ಯಾವುದೋ ಒಂದು ಸ್ಟೇಜಲ್ಲಿ ಅವರು ನಡೆಯೋಕ್ಕಾಗ್ದಿರೇ ಅವರು ಅಲ್ಲೇ ಬಿದ್ದೋಗ್ತಾರೆ. ಅಂದರೆ ಅವರ ಪಯಣ ಸ್ವರ್ಗದ ಕಡೆ ನಿಂತೋಗುತ್ತೆ. ಸ್ವರ್ಗದ ಬಾಗಿಲಿಗೆ ಬರೀ ಯುಧಿಷ್ಠಿರ ಮತ್ತು ನಾಯಿ ಎರಡು ಮಾತ್ರ ತಲುಪ್ತಾರೆ. ಈ ಸ್ವರ್ಗದ ದ್ವಾರದಲ್ಲಿ ಇಂದ್ರ ಹೇಳ್ತಾನೆ ಯುಧಿಷ್ಠಿರನಿಗೆ, ನೀನು ಬೆಳಗಡೆ ಬಾ, ಆದರೆ ಈ ನಾಯಿನ ನಾನು ಸ್ವೀಕರಿಸಲ್ಲ, ನಾಯಿನ ಅಲ್ಲೇ ಬಿಟ್ಬಿಟ್ಟು ನೀನು ಬಾ ಒಳಗಡೆ, ಯಾಕೆಂದರೆ ನೀನು ಸ್ವರ್ಗಕ್ಕೆ ಬರೋಕ್ಕೆ ನೀನು ಅರ್ಹನಾಗಿದ್ದೀಯಾ ಸಂಪೂರ್ಣವಾಗಿ ಅಂತ ಹೇಳ್ತಾನೆ. ಆಗ ಯುಧಿಷ್ಠಿರ ಇಂದ್ರಾಗ ಹೇಳ್ತಾನೆ, ನಾನು ಈ ನಾಯಿನ ಬಿಟ್ಟು ಬರಲಾರೆ. ಯುಧಿಷ್ಠಿರನಿಗೆ ಆ ನಾಯಿ ಯಾತರ ಪ್ರತಿರೂಪ ಅಂತ ಗೊತ್ತಿರಲ್ಲ, ಬಟ್ ಆ ಮಾತು ಹೇಳ್ತಾನೆ, ಈ ನಾಯಿ ನನ್ನ ಜೊತೆ ಇಲ್ಲಿ ತನಕ ಬಂದಿದೆ, ಮುಂದೆ ನಡಿಗೆ ನಂದೇನಾದರೂ ಸ್ವರ್ಗದ ಒಳಗೆ ಜಾಗ ಇತ್ತು ಅಂತಂದರೆ ಈ ನಾಯಿ ಇಲ್ಲ ಅಂದರೆ ನಾನು ಬರಲ್ಲ ಅಂತ ಹೇಳ್ತಾನೆ. ಆವಾಗ ಗೊತ್ತಾಗತ್ತೆ ಅದು ಆ ಮೊಮೆಂಟ್ ಇದೆಯಲ್ಲ, ಅದು ಇಂದ್ರದೇವರು ಯುಧಿಷ್ಠಿರನಿಗೆ ಒಡ್ಡಿದ ಒಂದು ಪರೀಕ್ಷೆ ಅಂತ. ಯಾಕೆ ಅಂತಂದರೆ ಆ ನಾಯಿ ಧರ್ಮದ ರೂಪ. ಯಾವಾಗ ಲಾಯಲ್ಟಿ ಮತ್ತು ಧರ್ಮ ಅದು ಅಥವಾ ಸ್ವಾರ್ಥತೆ ಅಂತ ಯುಧಿಷ್ಠಿರನಿಗೆ ಒಂದು ಪ್ರಶ್ನೆ, ಒಂದು ಚಾಯ್ಸ್ ತಗೋಬೇಕು ಅಂತ ಉಂಟಾದಾಗ ಅವನು ಲಾಯಲ್ಟಿ ಮತ್ತು ಧರ್ಮನ ಆಯ್ಕೆ ಮಾಡ್ತಾನೆ. ಇದೆಲ್ಲ ಕೇಳಿದ ಮೇಲೆ ನಿಮಗೇನಾದ್ರೆ ನಾಯಿ ಬಗ್ಗೆ ಈಗಾಗಲೇ ನಿಮಗಿರೋ ಪ್ರೀತಿ 1 ಗ್ರಾಮು ಗುಲ್ಗಂಜಿಯಷ್ಟು ಹೆಚ್ಚಾಗಿದ್ದರೆ ಈ ಎಪಿಸೋಡ್ನ ಸಾರ್ಥಕತೆ ನನ್ನ ಪಾಲಿಗೆ ನಡೆದಿದೆ ಅಂತ. ಯಾವುದೋ ಕಾರಣಗಳಿಗೆ ನಿಮಗೆ ನಾಯಿ ಮೇಲೆ ಸ್ವಲ್ಪ ಅಸಡ್ಡೆ ಅಥವಾ ದ್ವೇಷ ಉಂಟಾಗಿದ್ದರೆ ಈ ಎಪಿಸೋಡ್ ಮೇಲೆ ನೋಡಾದ ಮೇಲೆ ಕೂಡ ಆ ದ್ವೇಷ, ಅಸಡ್ಡೆ 1 ಗುಲಗಂಜಿ ಎಷ್ಟಾದರೂ ಕಮ್ಮಿ ಆಗಿದ್ದರೆ ಕೂಡ ಈ ನಾಯಿ ಎಪಿಸೋಡ್ ಮಾಡಿದ ಉದ್ದೇಶ ನನ್ನ ಮಟ್ಟಿಗೆ ಸಾರ್ಥಕ ಅನಿಸುತ್ತೆ. ಯಾಕೆ ಅಂತಂದರೆ ನಮ್ಮ ಅನುಭವ ಏನೇ ಆಗಿರ್ಬೋದು, ನಾಯಿಯಿಂದ ನಾಯಿ ನಮಗಾಗಿ ದೇವರು ಸೃಷ್ಟಿ ಮಾಡಿದಂಥ ಒಂದು ಯುನೀಕ್ ಪ್ರಾಣಿ. ನಾಯಿ ಪ್ರೀತಿ ಮಾಡಿದಷ್ಟು ಬಹುಶಃ ಬೇರೆ ಯಾವ ಜೀವಿನೂ ಮಾಡಲ್ಲ, ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಸೊ ಆದ್ದರಿಂದ ನಾಯಿ ಒಂದು ಪ್ರಾಣಿಯಲ್ಲ, ಅದು ಬರೀ ನಮ್ಮ ಕುಟುಂಬದ ಒಂದು ಭಾಗ. ಅದಕ್ಕೆ ಪ್ರೀತಿ ಕೊಡಿ, ಅದಕ್ಕೆ ಸಮಯ ಕೊಡಿ, ಅದಕ್ಕೆ ಗೌರವ ಕೊಡಿ, ಅದನ್ನು ಕೇರ್ ಮಾಡಿ. ಈ ಎಪಿಸೋಡ್ ಮುಗಿಸೋಕ್ಕೆ ಮುಂಚೆ ನನಗೆ ನನ್ನ ಫ್ರೆಂಡ್ದು ಅವ್ರ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದ ಒಂದು ಸ್ಲೋಗನ್ ಜ್ಞಾಪಕ ಬಂತು. ಈಗ ಐ ಥಾಟ್ ಅದನ್ನು ಐ ಶುಡ್ ಶೇರ್ ಇಟ್ ವಿತ್ ಯು ಅಂತ. ಅವನ ಸ್ಟೇಟಸ್ ಏನಪ್ಪ ಇತ್ತು ಅಂತಂದರೆ, ಬಿ ದ ಪರ್ಸನ್ ದಟ್ ಯುವರ್ ಡಾಗ್ ಥಿಂಕ್ಸ್ ದಟ್ ಯು ಆರ್ ಅಂತ. ಅಂದರೆ ನೀನು ಏನಾಗೋಕ್ಕೆ ಪ್ರಯತ್ನ ಪಡು ಅಂತಂದರೆ ನಿನ್ನ ನಾಯಿ ನಿನ್ನನ್ನು ಏನಾಗಿದೆಯಾ ಅಂತ ಅಂದ್ಕೊಂಡಿದೆಯಲ್ಲ ಅದು ಆಗೋಕ್ಕೆ ಪ್ರಯತ್ನ ಮಾಡಿ, ನಿನ್ನ ಜೀವನ ಸಾರ್ಥಕ ಆಗತ್ತೆ ಅಂದ್ಬಿಟ್ಟು ಅಂತ. ಬಹಳ ಪವರ್ಫುಲ್ ಸ್ಲೋಗನ್ ಅದು ಅಂತ. ಈ ಒಂದು ಸ್ಲೋಗನ್ನಿಂದ ಈ ಎಪಿಸೋಡ್, ಈ ಸಂವಾದ, ಈ ಹರಟೆನ ಇಲ್ಲಿಗೆ ಕೊನೆ ಮಾಡ್ತೀನಿ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆದರೆ ಯಥಾ ಪ್ರಕಾರ ನನ್ನ ಕೋರಿಕೆಗಳು ಕೆಲವು. ನಿಮ್ಮ ಜೀವನದ ಒಂದು 10-15 ನಿಮಿಷನ ದಯವಿಟ್ಟು ನನಗಾಗಿ ಮೀಸಲಿಡಿ. ನಿಮ್ಮನ್ನು ಎಂದೂ ನಾನು ನಿರಾಸೆ ಮಾಡಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಹುಶಃ ಈ ವಿಡಿಯೋಲಿ ಬಹಳಷ್ಟು ನಾಯಿಗಳ ಫೋಟೋಗಳು, ಇಮೇಜಸ್ಗಳು ಬರುತ್ತೆ. ನಮ್ಮ ಎಡಿಟರ್ ಏನೇನು ಮಾಡ್ತಾರೆ ಗೊತ್ತಿಲ್ಲ ನನಗೆ, ಚೆನ್ನಾಗೇ ಮಾಡಿರ್ತಾರೆ. ಈ ವಿಡಿಯೋನ ನಿಮ್ಮ ನಾಯಿಗೂ ತೋರಿಸಿ, ಇದನ್ನು ನೋಡಿ ಅದರ ರಿಯಾಕ್ಷನ್ ಏನು ಅಂತ ಅಬ್ಸರ್ವ್ ಮಾಡಿ. ನಿಮ್ಗದ್ರಲ್ಲಿ ಏನಾದರೂ ಯುನೀಕ್ನೆಸ್ ಕಂಡು ಬಂದರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ. ಅದರಲ್ಲಿ ಏನೋ ಎಕ್ಸ್ಕ್ಲೂಸಿವ್ ಆಗಿ ಕಾಣಿದ್ರೆ ಕೂಡ ನಾಯಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು, ನಿಮ್ಮ ಆಸೆ ಏನು, ದಯವಿಟ್ಟು ಕಾಮೆಂಟಲ್ಲಿ ಹಂಚಿಕೊಳ್ಳಿ. ಹಾಡು ಮತ್ತು ಹರಟೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಹರಸಿ, ನನ್ನನ್ನು ಬೆಳೆಸಿ. ಇದೇ ರೀತಿ ನಿಮಗೆ ಉಪಯುಕ್ತವಾಗೋ ರೀತಿ, ನಿಮಗೆ ಮನಸ್ಸಿಗೆ ಬೇಜಾರಾಗದೇ ಇರೋ ರೀತಿ ನನ್ನ ಎಪಿಸೋಡ್ಗಳು ನಿಮಗೆ ಏನೋ ಒಂದು ನಿಮಗೆ ವ್ಯಾಲ್ಯೂ ಆ್ಯಡ್ ಆಗುವಂಥ ಇನ್ಪುಟ್ಗಳನ್ನು ಪ್ರತಿ ಸಲ ಕೊಡ್ತಾ ಬಂದಿದ್ದೀನಿ. ಇನ್ನು ಮುಂದೇನು ಅದೇ ರೀತಿ ಕೊಡ್ತೀನಿ ಅಂತ ನಿಮಗೆ ನನ್ನ ನಾಯಿ ನಿಷ್ಠೆ ನಿಮ್ಮ ಕಡೆ ಎಂದೂ ಇರುತ್ತೆ ಅಂತ ತಿಳಿಸ್ತಾ ಮುಂದಿನ ಸಂಚಿಕೆವರೆಗೆ ನಮಸ್ಕಾರ.